ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ, ನಿನ್ನೆ ನೈಟಿಂದ ಕೆ ಸಿ ಇ ಟಿ ಆಸ್ಪಿರೆಂಟ್ಸ್, ಓಕೆ, ಕೆ ಸಿ ಇ ಟಿ ಯಾರೆಲ್ಲ ಬರ್ತಿದ್ರು ಕೆ ಎ ಥ್ರೂ ಅಡ್ಮಿಷನ್ ಮಾಡ್ಕೋಬೇಕಂತಂದು ಎಷ್ಟೋ ಒಂದು ಹುಡುಗರು ಏನಪ್ಪ ಅಂತಂದರೆ, ಇವಾಗ ಯಾವುದೇ ಒಂದು ಆಗಿರಲಿ, ಓಕೆ ಅಂತಂದರೆ ಇಂಜಿನಿಯರಿಂಗು, ಬಿ ಫಾರ್ಮಸಿ, ಫಾರ್ಮ್ ಡಿ, ವೆಟರ್ನರಿ, ಅಗ್ರಿಕಲ್ಚರ್, ಬಿ ಎಸ್ ನರ್ಸಿಂಗ್, ಈ ರೀತಿ ಎಲ್ಲ ಕೋರ್ಸ್ಗಳದ್ದು ಏನಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಸೊ ಅದು ಕೆಲವೊಂದಿಷ್ಟು ಲಿಸ್ಟ್ ಬಿಟ್ಟಿದ್ದಾರೆ, 4,000 ಚಿಲ್ಲರೆ ಇದೆ. ಓಕೆ, ಅಷ್ಟು ಸ್ಟೂಡೆಂಟ್ಸ್ ಮಾತ್ರ ಏನಿದೆ ಅಂತಂದರೆ ಆಫ್ಲೈನ್ ವೆರಿಫಿಕೇಷನ್ ನಡೀತದೆ. ಆ್ಯಂಡ್ ಆನ್ಲೈನ್ ಅಂತೂ ಉಳಿದದ್ದು ಎಲ್ಲನೂ ಕೂಡ ನೀವು ಕಾಸ್ ಓಕೆ ಬೇರೆ ಇದ್ರೆ ಅದನ್ನು ಬಿಟ್ಟರೆ ಒಂದು ಎಲ್ಲನೂ ಕೂಡ ನಿನ್ನೆ ವಿಡಿಯೋ ಹಾಕಿದ್ದೆ, ನೋಡ್ಕೊಂಡಿದ್ದೀರ ಅನ್ಕೊತೀನಿ. ಅವ್ರದ್ದು ಆನ್ಲೈನಲ್ಲೇ ನಡೀತದೆ. ಅವ್ರದ್ದು ವೆರಿಫಿಕೇಷನ್ ಸ್ಲಿಪ್ನ ನಾಳೆ ನಿಮ್ಮ ಕೆ ಎದಲ್ಲೇ ಮಾಡ್ತಾರೆ ಅಂತಂದರೆ ಒಂದು ಲಿಂಕ್ ಕಳಿಸ್ತಾರೆ. ಬಿಟ್ಟಾದ ತಕ್ಷಣ ನಿಮ್ದು ಯಾವ ರೀತಿ ಇರ್ತದೆ ಒಂದು ವೆರಿಫಿಕೇಷನ್ ಸ್ಲಿಪ್, ಇದನ್ನ ಏನಕ್ಕೆ ಕಂಪಲ್ಸರಿ ಮಾಡಿಸ್ಲೇಬೇಕಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲೇಬೇಕನ್ನೋದಂತಂದರೆ ಒಂದು ನೆನ್ಪಿಟ್ಕೋರಿ, ನಿಮ್ದು ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೆ ಹೋಯ್ತಂತಂದರೆ ನಿಮ್ಮ ಒಂದು ಈ ವರ್ಷ ಶೀಟಲ್ಲೂ ಕೂಡ ಸಿಗೋಲ್ಲ. ಯಾಕಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಾಳೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದರೆ ಅದರೊಳಗೆ ಒಂದು ಸೀಕ್ರೆಟ್ ಕೋಡ್ ಇರ್ತದೆ ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ. ಅವು ಎರಡು ಇಂಪಾರ್ಟೆಂಟು. ಅವು ಇಲ್ಲದೆ ಹೋತಂದರೆ ನಿಮಗೆ ಯಾವುದೇ ಥರನಾದ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋಲ್ಲ. ಸೊ ಹಂಗಾಗಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕಂತಂದರೆ ಅದು ಬೇಕು. ಸೊ ಹಂಗಾಗಿಬಿಟ್ಟು ಅದು ವೆರಿಫಿಕೇಷನ್ ಆಗಲೇಬೇಕು, ವೆರಿಫಿಕೇಷನ್ ಸ್ಲಿಪ್ ಬರಲೇಬೇಕು. ಅದು ಯಾವ ರೀತಿ ಇರ್ತದೆ ಅಂತಂದ್ರೆ ನಿಮಗೆ ಏನಾದರೂ ಡೌಟ್ಸ್ ಇರ್ತಂತಂದರೆ ಸೊ ಹಂಗಾಗಿಬಿಟ್ಟು ಒಂದು ಡೈರೆಕ್ಟಾಗಿ ಒಂದು ತೋರಿಸ್ಬಿಡೋಣ, ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವೊಂದು ಮಾಡ್ತಿದ್ದೀನಿ. ಇದರಲ್ಲಿ ಏನೆಲ್ಲ ಇರುತ್ತಪ್ಪ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಏನು ಕರಿತೀವಿ, ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದರೆ ಇಲ್ಲಿ ಏನು ನೋಡ್ತಾ ಇದ್ರೆ ಇದೇ ವೆರಿಫಿಕೇಷನ್ ಸ್ಲಿಪ್. ನಾಳೆ ನಿಮ್ಗೆ ಏನಾದರೂ ಒಂದು ಲಿಂಕನ್ನು ಬಿಟ್ಟು ಕೆ ಎದಲ್ಲಿ ನೀವು ಕಾಸೆ ಮತ್ತು ಬೇರೆ ಬೇರೆ ಇದ್ದಾವೆ, ಓಕೆ, ಎಲ್ಲನೂ ಕೂಡ ನಾನು ಗಮನಿಸಿಲ್ಲ. ಆಲ್ಮೋಸ್ಟ್ ಕ್ಲಾಸ್ ಎದಲ್ಲೇ ಬರ್ತಾರೆ ಅನ್ನೋ ಒಂದು ಉದ್ದೇಶ ನಾನು ಕ್ಲಾಸ್ ಎ ಅಂತ ಹೇಳ್ತಿರ್ತೀನಿ. ಸೊ ಹಂಗಾಗಿಬಿಟ್ಟು ಅವ್ರಿಗೆಲ್ಲನೂ ಕೂಡ ಒಂದು ಲಿಂಕನ್ನು ಕಳಿಸ್ತಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಅನ್ನೋದಂತಂದರೆ ನೀವು ಸಿ ಇ ಟಿ ನಂಬರ್ ಹಾಕಿಬಿಟ್ಟು ಓಪನ್ ಮಾಡ್ಕೊಂಡಾಗ ಈ ರೀತಿ ಒಂದು ಪೇಜ್ ಓಪನ್ ಬರುತ್ತೆ. ಅದನ್ನೊಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ. ಆ್ಯಂಡ್ ಅದರಲ್ಲಿ ಬರುವಂಥ ಸೀಕ್ರೆಟ್ ಕೋಡ್ ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಮಾತ್ರ ನಿಮಗೆ ನೆನಪು ಎಲ್ಲಾದರೂ ಮಿಸ್ ಆಗುತ್ತಂದರೆ ಒಂದು ಫೋಟೋನಾದರೂ ಹೊಡೆದಿಟ್ಕೋರಿ, ಎಲ್ಲಾದರೂ ಒಂದು ಬರ್ದಾದರೂ ಇಟ್ಕೊಂಡ್ಬಿಡ್ರಿ. ಈ ರೀತಿ ಇರ್ತದೆ. ಓಕೆ, ನಾಳೆ ಬಿಟ್ಟಾಗ ಹೇಳ್ತೀನಿ ನಿಮಗೆ ಯಾವಾಗ ಬಿಡ್ತಾರೆ ಯಾವಾಗ ಅಂತಂದು ಕೂಡ ಇನ್ನೂ ಡೇಟ್ ಮೆನ್ಷನ್ ಆಗಿಲ್ಲ. ಬಟ್ ಬಿಟ್ಟ ತಕ್ಷಣ ಈ ರೀತಿ ಇರ್ತದೆ. ಅದು ಬಿಟ್ಟಾಗ ಏನೇನೆಲ್ಲ ಇರ್ತದೆ ನೋಡಿ, ಇದರಲ್ಲಿ ಒಂದು ನಿಮ್ಮದು ಈ ರ್ಯಾಂಕ್ ಎಲ್ಲ ಬಂದಿರ್ತದೆ. ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರು, ಫಾರ್ಮ್ ಡಿ, ಬಿ ಫಾರ್ಮಾ ಮತ್ತು ಬಿ ಎಸ್ ನರ್ಸಿಂಗ್ ಎಲ್ಲನೂ ಕೂಡ ಏನು ಮಾಡಿದ್ದಾರೆ, ವೆಟರ್ನರಿ ಎಲ್ಲನೂ ಕೂಡ ಬಿಟ್ಟರೆ ಒಂದು ರ್ಯಾಂಕ್ ಲಿಸ್ಟ್ ಅನ್ನೋದು ಇರುತ್ತೆ. ಈ ಸೈಡ್ ಬಂತಂದರೆ ನಿಮ್ಮದು ಸಿ ಇ ಟಿ ನಂಬರ್ ಇರ್ತದೆ, ನೇಮ್ ಇರ್ತದೆ, ಜೆಂಡರ್ ಇರ್ತದೆ. ಓಕೆ, ಎಲ್ಲನೂ ಕೂಡ ನೋಡೋದು ಕ್ಯಾಟಗರಿ, ರೂರಲ್ ಕೋಟ ಏನು ಎಸ್ ಆರ್ ನೋ, ಆ್ಯಂಡ್ ಕನ್ನಡ ಮೀಡಿಯಮ್ ಇದ್ದರೆ ಎಸ್ ಆರ್ ನೋ, ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಇದ್ದರೆ ಎಸ್ ಆರ್ ನೋ ಇರ್ತದೆ. ಆ್ಯಂಡ್ ಜೆ ಕೆ ಮೈಗ್ರೆಂಟ್ ಅಂತ ಬರ್ತದೆ, ಮೈಗ್ರೆಂಟ್ ಅಂತ ಬರ್ತದೆ, ಅದು ಎಸ್ ಆರ್ ನೋ. ಆ್ಯಂಡ್ ಸಪ್ಲಿಮೆಂಟ್ರಿ ಕ್ವಾಟ ಅಂತ ಬರ್ತದೆ. ಓಕೆ, ಸೂಪರ್ಮೆಂಟ್ರಿ ಬರ್ತದೆ. ಅದು ಯಾರಾದರೂ ಇತ್ತಂತಂದರೆ ಎಸ್ ಆರ್ ನೋ ಇರ್ತವೆ. ಕೆಲವೊಂದಿಷ್ಟು ಕ್ವಾಟ ಏನಾದರೂ ಕ್ಲೇಮ್ ಆಗಿತ್ತು ಅಂದರೆ ಎಸ್ ಅಂತ ಇತ್ತಂದರೆ ನಿಮಗೆ ಕೆಲವೊಂದಿಷ್ಟು ಕ್ವಾಟದ ಮುಖಾಂತರ ಒಂದು ಸೀಟ್ ಸಿಗ್ತಿರ್ತವೆ. ಅದನ್ನೆಲ್ಲಂದು ಇಟ್ಕೊಂಡ್ಬಿಟ್ಟು ನಿಮ್ಮದು ಇನ್ಕಮ್ದು ಎಲ್ಲನೂ ಕೂಡ ನೋಡಿಕೊಂಡು ಒಂದು ರ್ಯಾಂಕ್ ಅನ್ನೋದು ಬಂದೈತೆ ಆಗಲೇ ನಿಮಗೆ. ಆ ರ್ಯಾಂಕ್ ಮುಖಾಂತರ ಒಂದು ವೆರಿಫಿಕೇಷನ್ ಸ್ಲಿಪ್ನ ಕೆ ಎದಲ್ಲೇ ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಕೆಲವೊಂದಿಷ್ಟು ನಡೀತದೆ, ಅಥವಾ ಆಫ್ಲೈನ್ ಆದರೂ ಕೂಡ ಇದೇ ರೀತಿ ಬರ್ತದೆ. ನಾಳೆ ನಿಮ್ಮ ಕೆ ಎದಲ್ಲಿ ಹೋಗ್ತೀರಿ, ಕ್ಲಾಸ್ ಬಿದಲ್ಲಿ ಇರ್ತೀರ, ಕ್ಲಾಸ್ ಸಿ, ಕೆಲವೊಂದಿಷ್ಟು ಎಮ್ ಎನ್ ಐತೆ ಏನಿದ್ರೆ ನೋಡಿರಿ, ಅವರೆಲ್ಲರೂ ಕೂಡ ಆಫ್ಲೈನ್ ಹೋಗ್ತೀರಾ. ಆಫ್ಲೈನಲ್ಲಿ ಹೋಗಿದ ಮೇಲೆ ಕೂಡ ಇದೇ ರೀತಿ ಒಂದು ಸ್ಲಿಪ್ನ ಕೊಡ್ತಾರೆ. ಇದರಲ್ಲಿ ಏನಿರ್ತದೆ ನೋಡಿ, ಮೇನ್ ಎರಡನ್ನ ಗಮನಿಸಬೇಕು. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಬಟ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಸೀಕ್ರೆಟ್ ಕೀ ಅಂತ ಏನು ಕಾಣಿಸ್ತದೆ, ಇವೆರಡು ಇಂಪಾರ್ಟೆಂಟ್. ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಸೀಕ್ರೆಟ್ ಕೀ ಇವೆರಡಕ್ಕೋಸ್ಕರ ಏನು ಮಾಡ್ಬೇಕಂತಂದರೆ ಈ ಒಂದು ಸ್ಲಿಪ್ ಡೌನ್ ಮಾಡ್ಕೋಬೇಕು. ಯಾಕಂತಂದರೆ ಇವೆರಡೇ ಇಂಪಾರ್ಟೆಂಟು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಇವಾಗ ನಾನು ಒಂದೊಂದಾಗಿ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಈ ಸೀಕ್ರೆಟ್ ಕೋಡು ನೀವು ಯಾರೂ ಕೂಡ ಶೇರ್ ಮಾಡಬೇಡ್ರಿ. ಇದು ಒಂದು ನೆನಪಿಟ್ಕೋರಿ. ನಿಮ್ಮ ಒಂದು ಫ್ರೆಂಡ್ಸ್ಗಂತೂ ಶೇರ್ ಮಾಡಲೇಬೇಡಿ. ನಿಮ್ಮ ಸೈಬರ್ ಸೆಂಟ್ರಿಗೆ ಹೋಗ್ತಾರಲ್ಲ ಅವ್ನು ಬೇಕಾದ್ರೆ ಮಾಡಿರಿ. ಆದಷ್ಟು ಆಪ್ಷನ್ ಎಂಟ್ರಿನ ನೀವು ಎಲ್ಲರೂ ಕೂಡ ಹೇಳ್ತಾರೆ, ಫೋನಲ್ಲಿ ಮಾಡಬಾರ್ದು, ಮಾಡಿದರೆ ಇದು ಎರರ್ ಆಗುತ್ತೆ, ತಪ್ಪಾಗುತ್ತೆ ಅಂತಂದು. ಯಾಕಂತಂದರೆ ಅದು ಡಿವೈಸ್ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಆ್ಯಕ್ಸೆಸ್ ಮಾಡ್ಕೊಳ್ಳಲ್ಲ ಅಂತಂದು. ಸೊ ನಾನೇನು ಹೇಳ್ತೀನಿ ಅಂತಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋಗ್ತೀನಿ ಅಂತಂದರೆ ಹಾಕಿ ಬರ್ರಿ, ಬೇಡನಲ್ಲ. ಬಟ್ ವಾಪಸ್ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಎಲ್ಲವನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ ಬಂದಾದಮೇಲೆ ಮನೇಲಿ ಮತ್ತೆ ಚೇಂಜ್ ಆಗುತ್ತೆ ಅಂತಂದರೆ ಕಾಲೇಜು ಇದನ್ನು ಪೋಸ್ಟ್ ಕೊಡಬೇಕಿತ್ತು, ಅದನ್ನು ಕೊಡಬೇಕಿತ್ತು ಅಂತಂದು. ಹಂಗಾಗಿಬಿಟ್ಟು ಮತ್ತೆ ಚೇಂಜ್ ಮಾಡ್ಬೇಕು, ಮತ್ತೆ ಸೈಬರ್ಗೆ ಹೋಗೋದಾಗುತ್ತೆ. ಸೊ ಹಂಗಾಗಿಬಿಟ್ಟು ಮತ್ತೆ ಫೋನಲ್ಲೇ ಮಾಡಬೇಕಾಗುತ್ತೆ. ಸೊ ಹಂಗಾಗಿಬಿಟ್ಟು ಫೋನಲ್ಲೇ ನಾವಂತೂ ನೋಡಿರಿ, ನಾನು ವರ್ಷನೂ ಕೂಡ ಒಂದು 5ರಿಂದ 6 ಸ್ಟೂಡೆಂಟ್ ಮಾಡಿರ್ತೀನಿ. ಎಲ್ಲನೂ ಕೂಡ ಫೋನಲ್ಲೇ ಮಾಡ್ತೀನಿ. ಓಕೆ, ಫೋನಲ್ಲೇ ಆಗುತ್ತೆ, ಏನಕ್ಕಾಗಲ್ಲ, ಎಲ್ಲರೂ ಕೂಡ ಹೇಳ್ಬೋದು. ಬಟ್ ಫೋನಲ್ಲೇ ಇನ್ನೂ ಕೂಡ ನೀಟಾಗಿ ಆಗ್ಬೋದು. ಯಾಕಂತಂದರೆ ನಮ್ಮ ಕೈಯಲ್ಲಿ ಇರ್ತದೆ, ನಾವು ಟೈಮ್ ಎಷ್ಟೊತ್ತಾದರೂ ತೊಗೊಂಡು ಹಾಕ್ಬೋದು. ಇನ್ನು ಸೈಬರ್ ಸೆಂಟರ್ನಲ್ಲಿ ಅವಸರ ಮಾಡ್ಕೊಂಡು ತನಗೆ ತಿಳಿದಂಗೆ ಹಾಕ್ಬಿಡ್ತಾನೆ. ಬಟ್ ನೀವಾಗಿ ಓನಾಗಿ ರೆಡಿ ಮಾಡ್ಕೊಂಡಿರೋ ಕಾಲೇಜಸ್ನ ನೀವಾಗಿ ಹಾಕಬೇಕು. ಸೊ ಹಂಗಾಗ್ಬಿಟ್ಟು ಫೋನಲ್ಲೇ ಬೆಟರ್. ಸರಿ, ಇದಿಷ್ಟೇ ಮೇನ್. ಏನಪ್ಪ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿರಿ, ಇಷ್ಟೇ ಇರ್ತದೆ, ಮತ್ತೇನಿಲ್ಲ. ಬಟ್ ಇದು ಇಂಪಾರ್ಟೆಂಟು ನಿಮ್ಮ ಆಪ್ಷನ್ ಎಂಟ್ರಿಗೆ. ಇದಿದ್ದರೆ ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ. ಸರಿ,
ಇದನ್ನ ಒಂದು ಹೇಳಿದೆ. ಆ್ಯಂಡ್ ಇದನ್ನ ಯಾರು ಕೂಡ ಶೇರ್ ಮಾಡಬೇಡ್ರಿ. ಯಾಕಂತಂದರೆ ನಾನು ಏನಕ್ಕೆ ಶೇರ್ ಮಾಡಬೇಡ್ರಿ ಅಂತ ಹೇಳ್ತೀನಿ ಅಂದರೆ, ಅವನೇನಾದರೂ ನಿಮ್ಮ ಫ್ರೆಂಡ್ ಏನಾದರೂ ನಿನಗೆ ಕಾಲೇಜ್ ಸಿಗಬಾರ್ದು ಅಥವಾ ನಿನಗೆ ಏನಾದರೂ ಒಂದೇನೋ ಸೆಟ್ ಇತ್ತಪ್ಪ ಅಂದ್ಕೊಂಡು ಅವನು ಸೀಕ್ರೆಟ್ ಕೊಡೋ ಅಪ್ಲಿಕೇಶನ್ ನಂಬರ್ ತೊಗೊಂಡು ಅವನು ಲಾಗಿನ್ ಆಗಿಬಿಟ್ಟು ನೀವು ಮಾಡಿರೋ ಆಪ್ಷನ್ ಎಂಟರ್ನ ಫುಲ್ ಡಿಫ್ರೆಂಟಾಗಿ ಚೇಂಜ್ ಮಾಡಿದರೆ, ಇನ್ ಕೇಸ್ ನೀವು ಏನೋ ಚೆನ್ನಾಗಿರೋ ಒಂದು 100 ಕಾಲೇಜ್ ಹಾಕಿರ್ತಾರಪ್ಪ, ಅವ್ನು ಇನ್ಮೇಲೆ ಏನೋ ಸಿಟ್ಟು ಇರುತ್ತೆ, ಅವ್ನು ತೊಗೊಂಡ ನಿಮ್ದು ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೊಡ್ ತೊಗೊಂಡು ಲಾಗಿನ್ ಆದ, ಎಲ್ಲನೂ ಕೂಡ ಡಿಲೀಟ್ ಮಾಡಿಬಿಟ್ಟು ಯಾವುದೋ ಒಂದೇ ಕಾಲೇಜ್ ಬಿಟ್ಟಿದ್ದ, ನೀವು ಅದನ್ನ ನೋಡಿರಲ್ಲ, ವಾಪಸ್ ಲಾಗಿನ್ ಮಾಡಿರಲ್ಲ. ಸೊ ಹಂಗಾಗಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೂ ಕೂಡ ಸಬ್ಮಿಟ್ ಕೊಟ್ಟಾದ್ಮೇಲೂ ಕೂಡ 1 ಅವರ್ಗೊಮ್ಮೆ ಚೆಕ್ ಮಾಡ್ಕೊತ ವಾಪಸ್ ಲಾಗಿನ್ ಆಗೋದು ನೋಡ್ಕೊತಾನೆ ಇರ್ರಿ. ಯಾಕಂತಂದರೆ ತಪ್ಪು ನಿಮ್ಮ ಫ್ರೆಂಡ್ಸು ಕೂಡ ಏನಾದರೂ ಚೇಂಜ್ ಮಾಡಿರ್ಬೋದು, ಅಥವಾ ಒಟ್ಟು ಯಾವುದೇ ರೀತಿ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಸೈಬರ್ ಸೆಂಟ್ರ್ನವನು ಏನಾದರೂ ಚೇಂಜ್ ಮಾಡಿದರೆ, ಸೊ 1 ಅವರ್ಗೊಮ್ಮೆ ನೀನೇ ಚೇಂಜ್ ಮಾಡ್ಕೊತ ಹಂಗಾಗಿಬಿಟ್ಟು ಯಾರ್ಯಾದ್ರು ಶೇರ್ ಮಾಡ್ತಾನೆ ಅನ್ನೋದಂತಂದರೆ ನಿಮಗೆ ತೀರಾ ನಂಬಿರೋರನ್ನ, ನಿನಗೆ ಗೊತ್ತಿರೋರನ್ನ ಮಾತ್ರ ಶೇರ್ ಮಾಡಬೇಕು ಈ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೋಡ್ನ. ಓಕೆ, ಇದಿಷ್ಟು ಹೇಳ್ಬೇಕತ್ತು. ಯಾಕಂತಂದರೆ ಮುಂದೆ ಕೆಲವೊಂದಿಷ್ಟು ಹುಡುಗರು ಸಫರ್ ಆಗಿದ್ದಾರೆ. ಸೊ ಹಂಗಾಗಿಬಿಟ್ಟು ಯಾರು ಕೂಡ ಇದೊಂಥರ ಮಿಸ್ ಆಗ್ಬಿಡುತ್ತೆ ಕೆಲವೊಂದಿಷ್ಟು. ಯಾಕಂದರೆ ಎಷ್ಟು ಕೂಡ ಚೇಂಜ್ ಆಗಿಬಿಟ್ಟು ಕಾಲೇಜ್ ಸಿಗದೇ ಇದ್ದಿದ್ದಾಗಿದೆ. ಯಾಕಂದರೆ ಫಸ್ಟಿಗೆ ಮೇನ್ ಆಪ್ಷನ್ ಎಂಟ್ರಿ ಏನು ಮಾಡ್ತಿರೋ ಅದೇ ನಿಮ್ಮದು ಫೈನಲ್ ಅನ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂತಂದರೆ ನೀವು ಮಾಡಿರೋ ಕಾಲೇಜಸ್ನ ಯಾವ್ದು ಕಾಲೇಜ್ ಸಿಕ್ಕಿರುತ್ತೋ ಅದಕ್ಕಿಂತ ಕೆಳಗಡೆ ಇರುವಂಥ ಕಾಲೇಜಸ್ ಎಲ್ಲನೂ ಕೂಡ ಡಿಲೀಟ್ ಆಗಿಬಿಡ್ತಾವೆ. ಸೊ ಹಂಗಾಗಿಬಿಟ್ಟು ಮೇಲ್ಗಡೆ ಇರೋದು ಅಷ್ಟೇ ಕಾಲೇಜಸ್ ಇರ್ತಾವೆ. ಅಂದರೆ ನಾನೇನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ವಾಪೀಸ್ ಕಾಲೇಜಸ್ನ ಹ್ಯಾಡ್ ಮಾಡೋಕ್ಕೆ ಬರಲ್ಲ ಸೆಕೆಂಡ್ ರೌಂಡಲ್ಲಿ. ಸೊ ಹಂಗಾಗ್ಬಿಟ್ಟು ಫಸ್ಟ್ ರೌಂಡಲ್ಲಿ ಮಾಡಿದ್ದೇ ಆಲ್ಮೋಸ್ಟ್ ನಿಮ್ಮದು 90% ಅದೇ ಕನ್ಫರ್ಮ್ ಮಾಡ್ಕೋಬೇಕು. ಯಾಕಂದರೆ ಹೇಳಿದ್ನಲ್ವ, ಕೆಳಗಡೆ ಇರೋ ಕಾಲೇಜಸ್ನ ನಾಳೆ ನೀವು ಏನಾದರೂ ಒಂದು 70ನೇ ಕಾಲೇಜ್ ಏನಾದರೂ ಅಲರ್ಟ್ ಆದರೆ 70ನೇ ಕಾಲೇಜ್ಗಿಂತಲೂ ಕೆಳಗಡೆ ಇರುವಂಥ ಕಾಲೇಜಸ್ ಎಲ್ಲನೂ ಕೂಡ ಡಿಲೀಟ್ ಆಗಿಬಿಟ್ಟು 70 ಮೇಲ್ಗಡೆ ಇರೋದು ಮಾತ್ರ ಇರ್ತವೆ. ಓಕೆ, ಅವಾಗ ನೀವು ಅದ್ರ 70 ಕಾಲೇಜಲ್ಲಿ ಏನಾದರೂ ನೀವು ಬೇಕಾದರೆ ಡಿಲೀಟ್ ಮಾಡ್ಕೋಬೋದು, ಮತ್ತೆ ವಾಪಸ್ ಒಂದು ಆ್ಯಡ್ ಮಾಡೋಕ್ಕಂದ್ರೂ ಬರಲ್ಲ. ಹಂಗಾಗಿಬಿಟ್ಟು ನೀವು ಈ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟಾಗ ನಿಮ್ಗೆ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಂತೂ ಹಾಕಿರ್ತೀನಿ. ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯ್ತಲ್ಲ. ನಿಮ್ದು ಒಂದು ರ್ಯಾಂಕ್ ಇರ್ತದೆ ಒಂದು ಸೈಡು, ಇನ್ನೊಂದು ಸೈಡ್ ನಿಮ್ದೆಲ್ಲನೂ ಕೂಡ ಬಯೋಗ್ರಫಿ ನಿಮ್ದೆಲ್ಲನೂ ಕೂಡ ಡೀಟೇಲ್ಸ್ ಇರ್ತದೆ. ಅದಾದ ತಕ್ಷಣ ನಿಮ್ಮದು ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೂಡ ಇರ್ತದೆ. ಇದನ್ನಿಷ್ಟು ತೊಗೊಂಡು ನೀವೇನು ಮಾಡ್ಬೋದು, ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರಿ, ಏನಾದರೂ ಮುಖಾಂತರ ಅಪ್ಡೇಟ್ ಬಂದರೆ ನಿಮಗೆ ಖಂಡಿತ ನಮ್ಮ ಒಂದು ಚಾನಲಲ್ಲಿ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಂತೂ ಇರ್ರಿ, ಏನೇ ಬಂದರೂ ಅಪ್ಡೇಟ್ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್.